ಮಧ್ಯರಾತ್ರಿ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ನಿವಾಸಿಗಳು ಈ ರೀತಿ ಪ್ರೊಟೆಸ್ಟ್ ಮಾಡಿದ್ದಾರೆ. ವಿದ್ಯುತ್ ಪೂರೈಕೆ ಕಂಬಗಳ ನಿರ್ವಹಣೆ ನೋಡ್ಕೊಳ್ತಾ ಇತ್ತು ಪಿಪಿಎಂಎಸ್ನ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಆಕ್ರೋಶ. ಈ ನಿರ್ಲಕ್ಷ್ಯ ಇದೆ, ಮೊದಲೆಲ್ಲ ಹಿಂದೆಯೂ ನಡೆದಿತ್ತು ಅಂತ ಅಲ್ಲಿನ ಜನ ಮತ್ತು ನಿವಾಸಿಗಳು ಕಿಡಿಕಾರಿದರು. ವರ್ತೂರಿನ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಿದ್ಯುತ್ ಸ್ಪರ್ಶಿಸಿ 10 ವರ್ಷದ ಬಾಲಕಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸೊ ಅದೇ ಸ್ಪಾಟ್ ಅಲ್ಲಿ ಇದ್ದೇನೆ. ಸೊ ಗಮನಿಸ್ತಾ ಇದ್ರಿ, ಇದು ಸ್ವಿಮ್ಮಿಂಗ್ ಪೂಲ್ನ ಪ್ಲೇ ಏರಿಯಾ ಗ್ರೌಂಡ್. ಸೊ ಈ ಭಾಗದಲ್ಲಿ 10 ವರ್ಷದ ಬಾಲಕಿ ತುಂಡಾಗಿ ಬಿದ್ದಂತಹ ಒಂದು ವಿದ್ಯುತ್ ವೈರ್ನ ಮೇಲೆ ಕಾಲನ್ನು ಇಡ್ತಾರೆ. ತಕ್ಷಣಕ್ಕೆ ವಿದ್ಯುತ್ ಪ್ರವಹಿಸಿ ಅಲ್ಲೇ ಒಂದು ಕಂಪ್ಲೀಟ್ ಆಗಿ ಕುಸಿದು ಬೀಳ್ತಾರೆ. ಅದಾದ ನಂತರ ಮತ್ತೆ ಹಾಸ್ಪಿಟಲ್ಗೆ ದಾಖಲಿಸುವಂತಹ ವ್ಯವಸ್ಥೆಗಳ ಆಗುತ್ತೆ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಾರೆ. ಪ್ರಮುಖವಾಗಿ ಪ್ರೆಸ್ಟೀಜ್ ಗ್ರೂಪ್ಗೆ ಸೇರಿರುವಂತಹ ಅಪಾರ್ಟ್ಮೆಂಟ್ ಇದು. ಸೊ ಇದು ಟವರ್ 20 ಮುಂಭಾಗದ ಸ್ವಿಮ್ಮಿಂಗ್ ಪೂಲ್ನ ಮುಂಭಾಗದಲ್ಲೇ ಈ ಒಂದು ಅವಘಡ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೂಡ ಇಲ್ಲಿನ ಒಂದು ನಿರ್ಲಕ್ಷ್ಯ, ಈ ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯತನವನ್ನು ವಿರೋಧಿಸಿ ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ PPMS ಅನ್ನುವಂತಹ ಒಂದು ವಿಭಾಗ ಇಲ್ಲಿನ ಏನೋ ವಿದ್ಯುತ್ ಸಂಪರ್ಕ ಜೊತೆಗೆ ವಿದ್ಯುತ್ ಕಂಬಗಳ ನಿರ್ವಹಣೆ ಮಾಡ್ತಾ ಇತ್ತು. ಸೊ ಅವರ ಒಂದು ಏನು ನಿರ್ಲಕ್ಷ್ಯದಿಂದನೇ ಈ ಒಂದು ಅವಘಡ ಆಗಿದೆ ಅನ್ನುವಂಥದ್ದನ್ನು ಆರೋಪಿಸ್ತಾ ಇದ್ದಾರೆ. ಅಸಲಿಗೆ ಘಟನೆ ಏನಾಯಿತು, ಎಷ್ಟೊತ್ತಿಗಾಯಿತು ಅನ್ನುವಂಥದ್ದನ್ನು ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಘಟನೆ ಎಷ್ಟೊತ್ತಿಗಾಯಿತು, ಜೊತೆಗೆ ಹೇಗಾಯಿತು? ನೆಗ್ಲಿಜೆನ್ಸಿನೇ ಪ್ರಮುಖ ಕಾರಣನ? ಹೌದು ಸರ್, ನೆಗ್ಲಿಜೆನ್ಸಿನೇ ಪ್ರಮುಖ ಕಾರಣ ಅಂತಲೇ ಎಲ್ಲರಿಗೂ ಅನಿಸ್ತಾ ಇರೋದು. ಜನ ಎಲ್ಲ ತುಂಬ ಜನ, ಸಾವಿರಾರು ಜನ ಬಂದಿದ್ದರು ರೆಸಿಡೆಂಟ್ಸ್ ಆಗ್ಲಿಂದನೂ. ಇವಾಗ 3 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಬಟ್ PPMS ಅವ್ರದ್ದು ನಿರ್ಲಕ್ಷ್ಯತೆನೇ ಇದಕ್ಕೆ ಕಾರಣ ಅಂತಲೇ ಅಂತ ಹೇಳ್ತೀವಿ ನಾವು. ಸರಿ, ಇದೇ ಮೊದಲೇ ಇನ್ಸಿಡೆಂಟಾ? ಈ ಹಿಂದೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಆಗಲೂ ಕೂಡ ಏನಾದ್ರು ಡೆತ್ ಏನಾದರೂ ಆಗಿತ್ತಾ, ಅಥವಾ ಏನಾದರೂ? ಡೆತ್ ಅನ್ನೋದು ಇದೇ ಫಸ್ಟ್ ಟೈಮ್ ಆಗಿರೋದು. ಬಟ್ ಸ್ಟ್ರೇ ಡಾಗ್ಸಿಂದ, ಬೀದಿ ನಾಯಿಗಳಿಂದ ಮಕ್ಕಳಿಗೆ ಕಚ್ಚಿರೋದು ಅದೆಲ್ಲ ತುಂಬ ಇಶ್ಯೂಸ್ ರಿಪೋರ್ಟ್ ಆಗಿದೆ. ಬಟ್ ಯಾವುದೇ ಅಂತ ಡಿಸಿಷನ್ಸ್ ಏನೂ ತೊಗೊಂಡಿಲ್ಲ ರೆಸಿಡೆಂಟ್ಸ್ ಪರವಾಗಿ. ಇದೇ ಥರ ಒಂದು ಇಲ್ಲೇ ಪಾರ್ಸೆಲ್ 3ಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಶಾಕಿಂಗ್ ಮಗುಗೆ ಶಾಕ್ ಹೊಡೆದಿತ್ತು. ಬಟ್ ಡೆತ್ ಆಗಿರಲಿಲ್ಲ ಅಂತಲೂ ಹೇಳಿದ್ದಾರೆ ಜನಗಳೆಲ್ಲ, ಇಲ್ಲಿನ ನಿವಾಸಿಗಳು. ಬಟ್ ಅದೇನೋ ಆವಾಗೆಲ್ಲ ಅದು ಸಾಲ್ಟ್ ಆಗಿದೆ, ಇಶ್ಯೂ ರಿಸಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಪ್ರಮುಖವಾಗಿ ಇವತ್ತಾಗಿರೋದ್ರಿಂದ ತುಂಬ ಜನ ಆಕ್ರೋಶಗೊಂಡು, ಎಲ್ಲರಿಗೂ ಮಕ್ಕಳಿದೆ, ಎಲ್ಲರೂ ಭಯ ಬಿದ್ದು ಮುಂದೆ ಬಂದಿದ್ದಾರೆ. ಸರ್, ಈಗ ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸೆಕ್ಯೂರಿಟಿ ವಿಂಗ್ ಆಗಲಿ ಏನು ಹೇಳ್ತಾರೆ? ತಪ್ಪನ್ನ ಒಪ್ಕೊಳ್ತಾ ಇದ್ದಾರಾ ಅಥವಾ ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ತಾರೆ, ಹೇಗೆ? ಸರ್, ಅವರು ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಿದ್ದಾರೆ. ಪೊಲೀಸ್ FIR ಆಗಿರೋದ್ರಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ, ಅವ್ರ ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೆ ಅದ್ರ ಬೇಸು ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು ಮುಂದೆ ಬಂದು ನಮ್ಮದೇ ಇದು ನೆಗ್ಲಿಜೆನ್ಸಿ ಅಂತ ಒಪ್ಕೊತಾ ಇಲ್ಲ. ಓಕೆ, ಈಗಾಗಲೇ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು, ಮೃತ ಬಾಲಕಿಯ ಪೋಷಕರು ದೂರನ್ನು ದಾಖಲಿಸುವಂಥದ್ದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇದು ಕೇವಲ ಒಂದು ಬಾರಿ ಅಲ್ಲ, ಅಥವಾ ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ ಇಂತಹ ನಿರ್ಲಕ್ಷ್ಯ ಪ್ರಕರಣಗಳು ಆಗಿದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ನಿರ್ಲಕ್ಷ್ಯತನವನ್ನು ವಹಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೀಗ ದಿಢೀರ್ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ PPMS ಏನು ನಿರ್ವಹಣೆ ಮಾಡ್ತಾ ಇತ್ತು ವಿದ್ಯುತ್ ಸಂಪರ್ಕ ಅಥವಾ ವಿದ್ಯುತ್ ಪೂರೈಕೆಗೆ, ಸೊ ಅವರ ಒಂದು ನೆಗ್ಲಿಜೆನ್ಸಿನೇ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಆರೋಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.